ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಆಗುವುದಕ್ಕೆ ಬಿಎಂಟಿಸಿ ಇದೀಗ ಹೊಸ ಪ್ಲಾನ್ ಅನ್ನ ಮಾಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಫೀಡರ್ ಬಸ್ ಮಾಹಿತಿ ಇನ್ನಷ್ಟು ಪ್ರಯಾಣಿಕರಿಗೆ ಸುಲಭವಾಗಲಿದೆ ಅಂತಾನೆ ಹೇಳಬಹುದು. ಬಸ್ ಮಾಹಿತಿಯನ್ನ ಒದಗಿಸೋದಕ್ಕೆ ಬಿಎಂಟಿಸಿ QR ಕೋಡ್ ಸೇವೆಯನ್ನ ಆರಂಭ ಮಾಡಿದೆ. 40 ಮೆಟ್ರೋ ನಿಲ್ದಾಣಗಳಲ್ಲಿ QR ಕೋಡ್ ಅಳವಡಿಕೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಪ್ರಯಾಣಿಕರು ಸ್ಕ್ಯಾನ್ ಮಾಡೋ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಅಂದ್ರೆ ಮೆಟ್ರೋ ಫೀಡರ್ ಬಸ್ಗಳ ವೇಳಾಪಟ್ಟಿ, ಆ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಸೊ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಅನ್ನೋದರ ಕುರಿತಾಗಿ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ತಲುಪುವಂತಹ ಸಮಯ ಸೇರಿ ವಿವಿಧ ಮಾಹಿತಿಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ನಗರದ 65 ಮೆಟ್ರೋ ನಿಲ್ದಾಣಗಳ ಪೈಕಿ 46ರಲ್ಲಿ ಫೀಡರ್ ಬಸ್ ಸೇವೆ ಲಭ್ಯ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಪ್ರತಿದಿನ ಇದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮೆಟ್ರೋ ಪ್ರಯಾಣಿಕರು ಸಂಚರಿಸ್ತಾರೆ. ಸೊ ಹೀಗಾಗಿ QR ಕೋಡ್ ಸೇವೆ ಆರಂಭ ಮಾಡಲಾಗಿದೆ. ಈ ಹಿಂದೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಂದ್ರೆ ಮೆಟ್ರೋ ಇಂದ ಬಂದು ಪ್ರಯಾಣಿಕರು ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾಗಿತ್ತು. ಅಲ್ಲದೆ ಅವರು ಹೋಗುವಂತಹ ನಿಗದಿತ ಸ್ಥಳಕ್ಕೆ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರ್ತಾ ಇರಲಿಲ್ಲ. ಇದರಿಂದ ಪ್ರಯಾಣಿಕರು ಆಟೋ ಚಾಲಕರು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದನ್ನ ತಪ್ಪಿಸೋದಕ್ಕೆ ಬಿಎಂಟಿಸಿ ಈಗ ಈ QR ಕೋಡ್ ಆಧಾರಿತ ವ್ಯವಸ್ಥೆಯನ್ನ ಪರಿಚಯ ಮಾಡಿದೆ. BMRCL ಜೊತೆಗೆ ನಾವು ಮಾತುಕತೆ ನಡೆಸಿ ನಾವು ಸುಮಾರು ಈಗ 156 ಮೆಟ್ರೋ ಫೀಡರ್ ಸರ್ವಿಸ್ಗಳನ್ನ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಈ ಮೆಟ್ರೋ ಫೀಡರ್ಗಳಲ್ಲಿ ಸುಮಾರು 66 ಮೆಟ್ರೋ ಸ್ಟೇಷನ್ಗಳಲ್ಲಿ 44 ಮೆಟ್ರೋ ಸ್ಟೇಷನ್ಗಳಿಗೆ ನಾವು ಮೆಟ್ರೋ ಫೀಡರ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಜನಗಳಿಗೆ ಏನಾಗೋದು ಮೆಟ್ರೋ ಫೀಡರ್ ಸರ್ವಿಸ್ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಖಾತ್ರಿ ಆಗ್ತಿದ್ದಿಲ್ಲ. ಈಗೇನು ಮಾಡಿದ್ದೀವಿ, ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ QR ಕೋಡ್ನ ಡಿಸ್ಪ್ಲೇ ಮಾಡಿದ್ದೀವಿ. ಜೊತೆಗೆ ಮೆಟ್ರೋ ಟ್ರೈನಲ್ಲೂ QR ಕೋಡ್ ಡಿಸ್ಪ್ಲೇ ಆಗುತ್ತೆ. ಜನ QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ ತಕ್ಷಣ ಮೆಟ್ರೋ ಫೀಡರ್ ಸರ್ವಿಸಸ್ಸು ಯಾವ್ಯಾವ ಮೆಟ್ರೋ ಸ್ಟೇಷನ್ನಿಂದ ಲಭ್ಯ ಇದೆ ಅನ್ನೋ ಮಾಹಿತಿ ಸ್ಕ್ರೀನ್ ಮೇಲೆ ಬರುತ್ತೆ. ಆಗ ಅವರು ಯಾವ ಮೆಟ್ರೋ ಸ್ಟೇಷನ್ನಿಂದ ಟ್ರಾವೆಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ವಿಜಯನಗರ ಮೆಟ್ರೋ ಸ್ಟೇಷನ್ನಿಂದ ಟ್ರಾವೆಲ್ ಮಾಡಬೇಕಂದಾಗ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಮೆಟ್ರೋ ಫೀಡರ್ ಸರ್ವಿಸ್ಗಳು ಏನೇನಿದೆ ಅಂತ ಬರುತ್ತೆ. ಎಗೈನ್ ಅವರು ಆ ಮೆಟ್ರೋ ಫೀಡರ್ ಸರ್ವಿಸ್, ಈಗ ಫಾರ್ ಎಕ್ಸಾಂಪಲ್ ವಿಜಯನಗರದಿಂದ ಬನಶಂಕರಿ ಕಡೆಗೆ ಹೋಗ್ಬೇಕು. ಆ ಮೆಟ್ರೋ ಫೀಡರ್ನ ಕ್ಲಿಕ್ ಮಾಡಿದಾಗ ಅವರಿಗೆ ಅದರ ಟೈಮ್ ಟೇಬಲ್ ಬರುತ್ತೆ, ಸ್ಟ್ಯಾಟಿಕ್ ಟೈಮ್ ಟೇಬಲ್ ಬರುತ್ತೆ. ಫರ್ದರ್ ಏನಾಗುತ್ತೆ, ಸ್ಟ್ಯಾಟಿಕ್ ಟೈಮ್ ಟೇಬಲ್ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 4 ಗಂಟೆಗೆ ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಅವ್ರು ಇಳಿದ್ರು, ಅವ್ರಿಗೆ ಬಸ್ಸು 4:20 ಅಂತ ಗೊತ್ತಾಗುತ್ತೆ ಅಲ್ಲಿ ಟೈಮ್ ಟೇಬಲಲ್ಲಿ, ಸ್ಟ್ಯಾಟಿಕ್ ಟೈಮ್ ಟೇಬಲಲ್ಲಿ. ಫರ್ದರ್ ಏನಾಗುತ್ತೆ, ಕೆಳಗಡೆ ಡೈರೆಕ್ಟ್ ಒಂದು ಲಿಂಕ್ ಬರುತ್ತೆ, ಅದು ಬಸ್ನ ಅಂದರೆ ಟ್ರ್ಯಾಕ್ ಮಾಡುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಬಸ್ ಎಲ್ಲಿದೆ ಅಂತ ಅವ್ರಿಗೆ ಕಾಣಿಸುತ್ತೆ. ಅವಾಗ ಅವ್ರಿಗೆ ಬಸ್ ನಂಬರ್ ಏನಿದು, ಇನ್ನು ಎಷ್ಟು ನಿಮಿಷಕ್ಕೆ ಇದು ಮೆಟ್ರೋ ಸ್ಟೇಷನ್ಗೆ ಅವೈಲೇಬಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಅವ್ರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಕೊಳ್ತಾನೆ ಅವರ ಬಸ್ಗಳನ್ನ ಶೆಡ್ಯೂಲಿಂಗ್ ಮಾಡ್ಕೋಬೋದು. ನನ್ನ ಬಸ್ ಎಷ್ಟು ಗಂಟೆಗೆ ಸಿಗುತ್ತೆ ಮೆಟ್ರೋ ಸ್ಟೇಷನ್ ಅನ್ನೋದನ್ನ ಖಾತ್ರಿಪಡಿಸ್ಕೋಬೋದು. ಜೊತೆಗೆ ಬಸ್ ಲೈವ್ ಟ್ರ್ಯಾಕಿಂಗ್ ಆಗೋದ್ರಿಂದ ಅಶ್ಯೂರೆನ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿಜಕ್ಕೂ ಕೂಡ ಮೆಟ್ರೋ ಪ್ರಯಾಣಿಕರಿಗೆ ಇದು ಮತ್ತಷ್ಟು ಅನುಕೂಲ, ಸುಲಭ ಆಗುತ್ತೆ ಅಂತಾನೆ ಹೇಳಬಹುದು ಈ QR ಕೋಡ್ ಸೇವೆ. ಸೊ ಈಗಾಗಲೇ ಆರಂಭ ಆಗಿದೆಯಾ, ಅಳವಡಿಕೆ ಮಾಡಲಾಗಿದೆಯಾ ಮೆಟ್ರೋ ಸ್ಟೇಷನ್ಗಳಲ್ಲಿ? ಹಾಗೆ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ? ಮಧುಮಾಲ, ಖಂಡಿತವಾಗೂ ಬೆಂಗಳೂರಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತಹ BMTC ಜೊತೆಗೆ ಮೆಟ್ರೋ ಸೇವೆಯೂ ಕೂಡ ಹೆಚ್ಚು ಕಡಿಮೆ 60-65 ನಿಲ್ದಾಣಗಳನ್ನ ಹೊಂದಿರುವಂತಹ ಮೆಟ್ರೋ ಸೇವೆ ಕೂಡ ನಡೀತಾ ಇದೆ. ಒಂದ್ ಕಡೆ ಗ್ರೀನ್ ಲೈನು, ಮತ್ತೊಂದ್ ಕಡೆ ಪರ್ಪಲ್ ಲೈನ್ ನಲ್ಲಿ ಭಾರಿ ದೊಡ್ಡ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಮೆಟ್ರೋ ರೈಲ್ ಸೇವೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಜನರು ಕೂಡ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಈ ರೆಸ್ಪಾನ್ಸ್ ಕೊಡ್ತಿರುವಂತಹ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರು ಇಳಿದ ತಕ್ಷಣ ನಾವು ಬೇರೆ ಬೇರೆ ಕಡೆಗಳಿಗೆ ಹೋಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ಮಾಡ್ಕೊಳ್ತಾರೆ. ಆ ಒಂದು ಭಾಗದಲ್ಲಿ BMTC ಬಸ್ಗಳನ್ನು ಕೂಡ ಅವಲಂಬಿತರಾಗಿರ್ತಾರೆ. ಆದ್ರೆ ಸ್ಥಳಕ್ಕೆ ಸರಿಯಾದ ರೀತಿಯಲ್ಲಿ BMTC ಬಸ್ಗಳು ಸಿಗಲ್ಲ, ಜೊತೆಗೆ ಆಟೋಗಳು ಕೂಡ ಸೇವೆ ಸಿಗಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಬೇಜಾರಿನ ಸಂಗತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದೇ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಒಂದು ಮೆಟ್ರೋ ಸೇವೆಯನ್ನು ಕೊಡ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ರೂಟ್ಗಳ ಕನೆಕ್ಟಿವಿಟಿ ಇರುತ್ತೋ ಆ ಒಂದು ಭಾಗಕ್ಕೆ ಮೆಟ್ರೋ ಫೀಡರ್ ಬಸ್ಗಳ ಸೇವೆಯನ್ನು ಕೂಡ ಕೊಡುವಂತ ಕೆಲಸ BMTC ಮಾಡುತ್ತೆ. ಆ ನಿಟ್ಟಿನಲ್ಲಿ BMTC ಬಸ್ಗಳ ಸೇವೆ ಕೊಡ್ತಿದ್ರು ಕೂಡ BMTCಗೆ ಬಸ್ಗೆ ಹೋಗುವಂತ ಮೆಟ್ರೋ ಪ್ರಯಾಣಿಕರು ಅಂದ್ರೆ ಮೆಟ್ರೋ ನಿಲ್ದಾಣಗಳಲ್ಲಿ ಇಳಿದ ತಕ್ಷಣ BMTC ಫೀಡರ್ ಬಸ್ ಏನಿರುತ್ತೋ ಆ ಫೀಡರ್ ಇರುವಂತ ಸಂದರ್ಭದಲ್ಲಿ ಅವರಿಗೆ ನಿಖರವಾದಂತಹ ಮಾಹಿತಿ ಗೊತ್ತಾಗ್ತಿರ್ಲಿಲ್ಲ. ಈ ಟೈಮ್ಗೆ ಯಾವ ಬಸ್ ಸಿಗುತ್ತೆ, ನಾನು ಹೋಗ್ಬೇಕಾಗಿರುವಂತಹ ರೂಟ್ಗೆ ಆ ಬಸ್ ಇದೆಯಾ ಇಲ್ವಾ ಅನ್ನೋಂತ ನಿಟ್ಟಿನಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇತ್ತು. ಆ ಸೃಷ್ಟಿ ಅಂದ್ರೆ ಗೊಂದಲಮಯಗಳ ಸೃಷ್ಟಿ ಬೆನ್ನಲ್ಲೇ ಇದೀಗ BMTC ಒಡಂಬಡಿಕೆ ಜೊತೆಗೆ ಮೆಟ್ರೋ ಒಂದು ಸೇವೆಯನ್ನ ಕೊಡ್ತಾ ಇರುವಂತದ್ದು ಏನಿದೆಯೋ
ಅದರ ಹಿನ್ನೆಲೆ QR ಕೋಡ್ ವ್ಯವಸ್ಥೆಯನ್ನ ಸದ್ಯ BMTC ಮಾಡಿರುವಂತದ್ದು. ಸದ್ಯ ಬೆಂಗಳೂರಿನ 40 ಮೆಟ್ರೋ ನಿಲ್ದಾಣಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಈಗಾಗಲೇ ಪ್ರಾರಂಭ ಕೂಡ ಆಗಿದೆ. ಒಟ್ಟು 65 ಮೆಟ್ರೋ ನಿಲ್ದಾಣಗಳ ಪೈಕಿ 46 ಫೀಡರ್ ಬಸ್ಗಳನ್ನ ಕೊಡುವಂತ ಕೆಲಸ ಸದ್ಯ ಆಗ್ತಾ ಇದೆ. ಅದರಲ್ಲಿ 40 ಮೆಟ್ರೋ ನಿಲ್ದಾಣಗಳಲ್ಲಿ ಈಗಾಗಲೇ QR ಕೋಡ್ ಅನ್ನ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಹಾಗಾದ್ರೆ ಇದು QR ಕೋಡ್ ನಾವೆಲ್ಲ ಹೇಗೆ ಪಡೆದುಕೊಳ್ಬಹುದು, ಆ ಬಸ್ಗಳಿಗೆ ಹೇಗೆ ಹೋಗ್ಬೋದು, ನಾನು ಹೋಗುವಂತ ಪ್ರಯಾಣಿಕ ಅಂದ್ರೆ ಆ ರೂಟ್ಗೆ ಬಸ್ ಇದೆಯಾ ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಈ QR ಕೋಡ್ ವ್ಯವಸ್ಥೆಯಲ್ಲೇ ಅಳವಡಿಸಿರುವಂತದ್ದು. ಸದ್ಯ ಮೆಟ್ರೋ ನಿಲ್ದಾಣಗಳಲ್ಲಿ ಇರುವಂತಹ QR ಕೋಡ್ ಗಳನ್ನ ಸ್ಕ್ಯಾನ್ ಮಾಡಬೇಕು ಮೊದಲು. ಅದಾದ ನಂತರ QR ಕೋಡ್ ನೇರವಾಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಅಂದ್ರೆ ಪ್ರಯಾಣಿಕರು ಯಾವ ಸ್ಟೇಷನ್ಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅವ್ರಿಗೆ ಹೋಗುವಂತಹ ಬಸ್ ಜೊತೆಗೆ ಎಲ್ಲಾದ್ರೂ ಬರ್ತಿರುವಂತಹ ಬಸ್ ಟ್ರ್ಯಾಕ್ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಈ ಒಂದು QR ಕೋಡ್ ಮೂಲಕವಾಗಿ ಮೆಟ್ರೋ ಫೀಡರ್ ಪ್ರಯಾಣಿಕರಿಗೆ ಕೊಡುವಂತ ಕೆಲಸ ಸದ್ಯ BMTC ಮಾಡಿದೆ. ಇನ್ನು ಮುಂದೆ ಈ ರೀತಿಯಾದಂತಹ ವ್ಯವಸ್ಥೆಯೊಂದಿಗೆ ಮೆಟ್ರೋ ಹತ್ತುವಂತಹ ಪ್ರಯಾಣಿಕರು ಅವರು ಇಳಿಯುವಂತ ಜಾಗದಲ್ಲಿ ಮೆಟ್ರೋ ಫೀಡರ್ ಬಸ್ ಎನ್ನುವಂಥದ್ದು ಏನಿದೆಯೋ ಅದು ಬೇರೆ ಬೇರೆ ಭಾಗಕ್ಕೆ ಅಂದ್ರೆ ಅವ್ರ ಮನೆವರೆಗೂ ಕರ್ಕೊಂಡು ಹೋಗುವಂತ ಕೆಲಸ ಕೂಡ BMTC ಬಸ್ನೊಂದಿಗೆ ಈ QR ಕೋಡ್ ವ್ಯವಸ್ಥೆಯನ್ನು ಅಳವಡಿಸಿದ್ದು ಅವರ ಸಮಯವನ್ನು ಕೂಡ ಉಳಿಸುವಂತ ಕೆಲಸ ಆಗುತ್ತೆ. ಜೊತೆಗೆ ಅವ್ರು ಹೋಗಬೇಕಾದಂತಹ ಬಸ್ ಎಷ್ಟೊತ್ತು ಸಿಗುತ್ತೆ, ಯಾವ ಟ್ರ್ಯಾಕ್ ನಲ್ಲಿ ಬರ್ತಾ ಇದೆ, ಯಾವ ರೂಟ್ ನಲ್ಲಿ ಬರ್ತಾ ಇದೆ, ಎಲ್ಲಾ ರೀತಿಯಂತ ಒಂದು ಮಾಹಿತಿಯನ್ನ ಈ QR ಕೋಡ್ ವ್ಯವಸ್ಥೆಯಲ್ಲಿ ಮಾಡಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.